ಜೂನ್ ತಿಂಗಳ ಮಳೆ. ರಾತ್ರಿ ಸುಮಾರು 8 ಗಂಟೆ. ಮಳೆ ಜೋರಾಗಿ ಸುರಿಯುತ್ತಿತ್ತು. ರಸ್ತೆಯ ಲೈಟುಗಳು ನೀರಿನಲ್ಲಿ ಮಿಂಚುತ್ತಿದ್ದವು. MG ರೋಡ್ ಹತ್ತಿರದ ಒಂದು ಸಣ್ಣ ಕೆಫೆಯೊಳಗೆ ಕುಳಿತಿದ್ದಳು ಅನನ್ಯ. ಅವಳ ಮುಂದೆ ಕಾಫಿ ಇತ್ತು, ಆದರೆ ಅದು ತಣ್ಣಗಾಗಿತ್ತು. ಮೊಬೈಲ್ ಸ್ಕ್ರೀನನ್ನು ನೋಡುತ್ತಾ ಕುಳಿತಿದ್ದಳು. ವಾಟ್ಸಪ್ನಲ್ಲಿ ಒಂದೇ ಹೆಸರು ಮತ್ತೆ ಮತ್ತೆ ಕಣ್ಣಿಗೆ ಬೀಳುತ್ತಿತ್ತು. ಅರ್ಜುನ್. 5 ವರ್ಷಗಳ ಹಿಂದಿನ ಚಾಟ್. ಅವಳು ನಿಧಾನವಾಗಿ ಒಂದು ಮೆಸೇಜ್ ಓದಿದಳು. ಒಂದು ದಿನ ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂದರೆ ನಾನು ಬದುಕಲ್ಲ ಅನನ್ಯ. ಅವಳ ಕಣ್ಣು ಸ್ವಲ್ಪ ತೇವವಾಯಿತು. ಅಷ್ಟರಲ್ಲಿ ಕೆಫೆಯ ಬಾಗಿಲು ತೆರೆದಿತು. ಒಳಗೆ ಬಂದವನನ್ನು ನೋಡಿ ಅವಳ ಹೃದಯ ಒಂದು ಕ್ಷಣ ಬಡಿತ ಮರೆತಂತಾಯಿತು. ಅವನೇ ಅರ್ಜುನ್. ಮಳೆಯಿಂದ ಸಂಪೂರ್ಣ ನೆನೆದಿದ್ದ. ಆದರೆ ಅವನ ಮುಖ, ಅವನ ಕಣ್ಣುಗಳು ಅದೇ ಹಳೆಯ ಪ್ರೀತಿ ತುಂಬಿದ ಕಣ್ಣುಗಳು. ಅರ್ಜುನ್ ಕೂಡ ಅವಳನ್ನು ನೋಡಿ ನಿಂತು ಬಿಟ್ಟ. ಇಬ್ಬರಿಗೂ ಕೆಲ ಕ್ಷಣ ಮಾತೇ ಬರಲಿಲ್ಲ. ಅವನು ನಿಧಾನವಾಗಿ ಅವಳ ಟೇಬಲ್ ಹತ್ತಿರ ಬಂದ. ಕುಳಿತುಕೊಳ್ಳಬಹುದಾ ಎಂದು ಕೇಳಿದ. ಅನನ್ಯ ತಲೆಯಾಡಿಸಿದಳು. ಸ್ವಲ್ಪ ಹೊತ್ತು ಇಬ್ಬರು ಮೌನ. ಕೆಫೆಯಲ್ಲಿ ನಿಧಾನವಾದ ಹಾಡು ಕೇಳಿಸುತ್ತಿತ್ತು. ಹೊರಗೆ ಮಳೆ ಇನ್ನೂ ಹೆಚ್ಚಾಗಿತ್ತು. ಅರ್ಜುನ್ ಸರ್ವರ್ಗೆ ಹೇಳಿದ, ಒಂದು ಕ್ಯಾಪಚಿನೋ ಎಕ್ಸ್ಟ್ರಾ ಶುಗರ್. ಅನನ್ಯ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಇನ್ನೂ ನೆನಪಿದೆಯಾ? ಅವಳು ನಿಧಾನವಾಗಿ ಕೇಳಿದಳು. ಅರ್ಜುನ್ ನಕ್ಕನು. ನಿನ್ನ ಬಗ್ಗೆ ಮರೆತಿದ್ರೆ ನಾನು ನನ್ನನ್ನೇ ಮರೆತ ಹಾಗೆ. ಆ ಮಾತು ಕೇಳಿ ಅನನ್ಯಳ ಮನಸ್ಸು ಒಡೆದಂತಾಯಿತು. 5 ವರ್ಷಗಳ ಹಿಂದೆ ಅರ್ಜುನ್ ಮತ್ತು ಅನನ್ಯ ಕಾಲೇಜಿನಲ್ಲಿ ಪರಿಚಯವಾಗಿದ್ದರು. ಮೊದಲಿಗೆ ಜಗಳ, ನಂತರ ಸ್ನೇಹ, ಆಮೇಲೆ ಪ್ರೀತಿ. ಬೆಂಗಳೂರಿನ ರಸ್ತೆಗಳು, ಲೇಟ್ ನೈಟ್ ಚಾಟ್ಸ್, ಲಾಂಗ್ ರೈಡ್ಸ್, ಎಲ್ಲೆಡೆ ಅವರು ಇಬ್ಬರು ಒಟ್ಟಿಗೆ. ಅರ್ಜುನ್ ಮಿಡಲ್ ಕ್ಲಾಸ್ ಹುಡುಗ, ಅನನ್ಯ ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ ಹುಡುಗಿ. ಆದರೆ ಅವರ ಪ್ರೀತಿಯಲ್ಲಿ ಹಣದ ವ್ಯತ್ಯಾಸ ಇರಲಿಲ್ಲ. ಒಮ್ಮೆ ಅನನ್ಯ ಕೇಳಿದ್ದಳು, ನನ್ನನ್ನು ಇಷ್ಟು ಯಾಕೆ ಪ್ರೀತಿಸ್ತೀಯಾ? ಅರ್ಜುನ್ ಹೇಳಿದ್ದ, ನಿನ್ನ ಜೊತೆ ಇದ್ದಾಗ ನಾನು ನನ್ನನ್ನೇ ಮರೆತು ನಗ್ತೀನಿ. ಅವಳು ನಗುತ್ತಾ ಅವನ ಭುಜದ ಮೇಲೆ ತಲೆ ಇಟ್ಟಿದ್ದಳು. ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು. ಅನನ್ಯಳ ತಂದೆಗೆ ಈ ಸಂಬಂಧ ಗೊತ್ತಾಯಿತು. ಆ ಹುಡುಗನನ್ನು ಮರೆತು ಬಿಡು ಎಂದು ಕಠಿಣವಾಗಿ ಹೇಳಿದ್ದರು. ಅನನ್ಯ ಅರ್ಜುನ್ಗೆ ಕರೆ ಮಾಡಿದ್ದಳು. ಆದರೆ ಅದೇ ಸಮಯದಲ್ಲಿ ಅರ್ಜುನ್ ತನ್ನ ಕೆರಿಯರ್ ಪ್ರಾಬ್ಲಮ್ನಲ್ಲಿ ಮುಳುಗಿದ್ದ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ಕೋಪದ ಮಾತು. ನಿನಗೆ ನಿನ್ನ ಫ್ಯಾಮಿಲಿ ಮುಖ್ಯ ಅಂದರೆ ಹೋಗು ಅನನ್ಯ ಎಂದು ಅರ್ಜುನ್ ಕೋಪದಲ್ಲಿ ಹೇಳಿಬಿಟ್ಟ. ಅದೇ ಅವರ ಕೊನೆಯ ಮಾತಾಗಿತ್ತು. ಮತ್ತೆ ಈಗ ಮದುವೆ ಆಗಿದೆಯಾ? ಅರ್ಜುನ್ ಕೇಳಿದ. ಅನನ್ಯ ಸಣ್ಣ ನಗು ಮಾಡಿ, ಇಲ್ಲ. ಯಾಕೆ? ಅವಳು ಅವನ ಕಣ್ಣಲ್ಲಿ ನೋಡಿದಳು. ಯಾರನ್ನೂ ಮರೆತಿರಲಿಲ್ಲ. ಅರ್ಜುನ್ ತಲೆ ತಗ್ಗಿಸಿದ. ನಾನು ಪ್ರತಿದಿನ ನಿನ್ನ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ ಎಂದು ಅವನು ನಿಧಾನವಾಗಿ ಹೇಳಿದ. ಅನನ್ಯ ಆಶ್ಚರ್ಯಪಟ್ಟಳು. ಆದರೆ ಮೆಸೇಜ್ ಯಾಕೆ ಮಾಡಲಿಲ್ಲ? ಅರ್ಜುನ್ ನಗುತ್ತಾ ಕಣ್ಣೀರನ್ನು ಅಡಗಿಸಿಕೊಂಡ. ನೀನು ಸಂತೋಷವಾಗಿದ್ದೀಯ, ಮತ್ತೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಆ ಮಾತು ಕೇಳಿ ಅನನ್ಯಳ ಕಣ್ಣು ತುಂಬಿತು. ನಾನು ಸಂತೋಷವಾಗಿರಲಿಲ್ಲ ಅರ್ಜುನ್. ಹೊರಗೆ ಮಿಂಚು ಹೊಡೆದಿತ್ತು. ಅರ್ಜುನ್ ನಿಧಾನವಾಗಿ ಅವಳ ಕೈ ಹಿಡಿದನು. ಈ ಬಾರಿ ಅವಳು ಕೈ ಬಿಡಲಿಲ್ಲ. ಒಂದು ಚಾನ್ಸ್ ಕೊಡ್ತೀಯಾ ಎಂದು ಅವನು ಕೇಳಿದ. ಯಾವುದಕ್ಕೆ? ಈ ಬಾರಿ ನಿನ್ನನ್ನು ಕಳೆದುಕೊಳ್ಳದೇ ಇರೋಕೆ. ಅನನ್ಯಳ ಕಣ್ಣಿಂದ ಕಣ್ಣೀರು ಜಾರಿತು. ಅವಳು ನಿಧಾನವಾಗಿ ನಕ್ಕಳು. ಲೇಟ್ ಆಗಿದೆ, ಆದರೆ ಇನ್ನೂ ಸಮಯ ಮುಗಿದಿಲ್ಲ. ಅರ್ಜುನ್ ಕುರ್ಚಿಯಿಂದ ಎದ್ದು ಅವಳ ಹತ್ತಿರ ಬಂದ. ಅನನ್ಯ, ನಾನು ಇನ್ನೂ ನಿನ್ನನ್ನು ಪ್ರೀತಿಸ್ತಿದ್ದೀನಿ. ಅವಳು ನಗುತ್ತಾ ಹೇಳಿದಳು. ನಾನು. ಆ ಕ್ಷಣದಲ್ಲಿ ಹೊರಗಿನ ಮಳೆ ನಿಧಾನವಾಗಿ ನಿಂತಿತು. ಆದರೆ ಅವರ ಪ್ರೀತಿ ಮತ್ತೆ ಹೊಸದಾಗಿ ಶುರುವಾಯಿತು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.